ನಾವು ಜೈನ್ ಸರ್ ನಾವು ಅಲ್ಲ. ನೀವ್ ಸಾಯಂಕಾಲ, ಹೇಳ್ತಿದ್ದೀರಲ್ಲ ಹಾ. 6 ಗಂಟೆಗೆ ಮುಗಿಸಿ ಅಂತ Correct, ಹಾ. ನಾವು ಎಷ್ಟು ಮೊದ್ಲಿಂದನೂ ಹೌದು, ಅಷ್ಟೇ ಹೌದು. ಸರ್ ನಾವು ಜೈನಿಸಮ್ 6 ಜೈನಿಸಂ ಗಂಟೆ ಒಳಗೆ ಕಲ್ಚರಲ್ ಹಾ, ಬಂದ್ಬಿಟ್ಟಿದೆ ಅದು ಅದು. ನಾವು 6 ಸೂರ್ಯ ಗಂಟೆ ಅಸ್ತ ಮುಂಚೆನೆ ಊಟ ಮಾಡ್ಬೇಕು. ಯಾಕಂದ್ರೆ ಸೂರ್ಯ ಮುಳುಗಿದ್ಮೇಲೆ ನಮ್ಮಲ್ಲಿ ಡೈಜೆಸ್ಟಿವ್ ಪವರ್ ಪವರ್ ಇರಲ್ಲ ಮತ್ತೆ ಹಿಂಸೆ ಮಾಡಂಗಿಲ್ಲ. ಕರೆಕ್ಟ್. ಹಂಗಾಗಿ ನಾವು 6 ಗಂಟೆ ಒಳಗೆ 6 ಗಂಟೆ ಒಳಗೆ ಊಟ ಮಾಡ್ಬೇಕು. ಬೆಸ್ಟ್. ಮಾಡ್ತೀವಿ. ನೀವು ಮಾಡ್ತಾ ಇದ್ರಲ್ಲ 1 ಮೀಲ್ ಎ ಡೇ, ಒಮ್ಯಾಡ್ ಅಂತ ಕರಿತಾರಲ್ಲ, 1 ಮೀಲ್ ಎ ಡೇ ಅಂತ. ಇದನ್ನ 100% ಫಾಲೋ ಮಾಡಿ. ಇದನ್ನ ಫಾಲೋ ಮಾಡ್ತಾ 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 ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ನಂಬಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 1 ಇಯರ್ ಮಾಡಿ ಇದನ್ನ. 1 ಇಯರ್ ಮಾಡಿದ್ಮೇಲೆ ನೀವು ನೋಡಿ, ಲೈಕ್ ನನಗೀಗ ಏನು ನೋಡಿದ್ರೆ ಕ್ರೇವಿಂಗ್ಸ್ ಬರಲ್ಲ ಸರ್. ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ಏನ್ ಸ್ವೀಟ್ ಮಾಡಿದ್ರೆ ಏನೇನು ಬಿಟ್ಟಿದ್ದೀರಾ ನೀವು? ಏನೇನು ಬಿಟ್ಟಿದ್ದೀರಾ ಮುಂಚೆ? ಸಕ್ಕರೆ ಮೊದ್ಲು ನಾನು ಅಂದ್ರೆ ನನ್ಗೆ ಹೊರಗಡೆ ನಾವು ಜೈನ್ಸ್ ಅಲ್ವಾ ಸರ್, ನಮ್ಮ ಅಮ್ಮನೂ ಅವರ ಅಧ್ಯಾತ್ಮ, ನನ್ನ ಹಸ್ಬೆಂಡ್ ಅಧ್ಯಾತ್ಮ. ಹಂಗಾಗಿ ನಮಗೆ ಚಿಕ್ಕಂದಿನಿಂದಲೂ ನನಗೆ ಇದು ಬೇಕರಿ ಐಟಮ್ ತಿಂದು ರೂಢಿಲ್ಲ. ನಾವು ಹೊರಗಡೆ ತಿಂದು ರೂಢಿಲ್ಲ. ಏನಿದ್ರು ಮನೆಯಲ್ಲೇ ಅಮ್ಮ ಚಕ್ಲಿ ಕೊಡ್ಬೇಳೆ ಅಷ್ಟೇ ನಂಗೆ ರೂಢಿ ಇದ್ದಿದ್ದು. ನಮ್ಮ ಫ್ರೆಂಡ್ಸ್ ಅಲ್ಲಿ ಏನಂತ ಮಡಿಯಮ್ಮ ಅನ್ನೋರು ನಂಗೆ ಏನೋ ತಿನ್ನಲ್ಲ. ಈಗ ಸರ್ ಪಲಾವ್ ತಂದ್ರೆ ತಿಂತಾ ಇಲ್ಲ. ಈರುಳ್ಳಿ ನಾನೆಲ್ಲ ಮನೆಯಿಂದನೇ ತಗೊಂಡ್ಬರೋದು ಸರ್. ನಾನು ಏನ್ ಅಕಸ್ಮಾತ್ ಎಮರ್ಜೆನ್ಸಿ ಇದ್ರೆ ಹೋಟ್ಲಲ್ಲಿ ಹೋದ್ರೆ ಇಡ್ಲಿ ಚಟ್ನಿ ಅಷ್ಟೇ, ದೋಸೆ ಚಟ್ನಿ, ಇಡ್ಲಿ ಚಟ್ನಿ. ಮತ್ ಯಾವ ಬೇಕರಿ ಐಟಮ್ ನಂಗೆ ರೂಢಿ ಇಲ್ಲ. ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ ಇಲ್ಲಿ ಬಂದ್ಮೇಲೆ? ಇಲ್ಲಿ ಬಂದ್ಮೇಲೆ ನಂಗೆ ಇದು ಇದು ಸ್ಟಿಫ್ನೆಸ್ ಜಾಸ್ತಿ ಇತ್ತು ಸರ್. ಸ್ವಲ್ಪ ಕಡಿಮೆ ಆಗಿದೆ. ನಾನು 2-3 ಟೈಮ್ಸ್ ಬಂದಾಗ ನಂಗೆ ಕಡಿಮೆನೇ ಆಗಿರ್ಲಿಲ್ಲ ಸರ್. ನಾನು ಹಂಗೂ ನಿಮಗೆ ಫೋನ್ ಮಾಡಿದೆ ಸರ್, ಏನ್ ಸರ್ ನಂಗೆ ಕಮ್ಮಿನೇ ಆಗ್ತಾ ಇಲ್ಲ, ನನ್ನ ಮಗಳು ಬೇರೆ ಹಿಂಗಿದೆ, ಏನ್ ಮಾಡೋದು ಅಂತ ನಿಮಗೆ ಫೋನ್ ಮಾಡಿದೆ. ನಾನು ಸಿಗ್ತಾನೆ ಇಲ್ಲ ಸರ್ ಅಂತ. ಈಗ 1 ಮಂತ್ ಇಂದ ಬೆಟರ್.